ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕಾವ್ಯ ಕೂತ್ಕೊಂಡು ತಾತ ಯಾರಿರ್ಬೋದು ಅಂತ ವಿಗ್ಗನ್ನೇ ನೋಡ್ತಾ ಯೋಚನೆ ಮಾಡ್ತಾ ಟೇಬಲ್ ಮೇಲಿರೋ ಕಾರ್ ಕೀನ ತಗೊಂಡು, ಇದು ಕಾರ್ ಕೀ ಮಹಾದೇವಂದಲ್ವಾ ಅಂತ ಅವನ ಪರ್ಸ್ನಲ್ಲಿ ಇರೋ ತನ್ನ ಫೋಟೋ ಮತ್ತು ಕಲ್ಯಾಣಿ ಫೋಟೋನ ನೋಡಿ ನೋ ಅಂತ ಕೂಗ್ತಾ, ಇಲ್ಲ ಸಾಧ್ಯ ಇಲ್ಲ, ಇದು ಮಹಾದೇವ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತಾಳೆ. ಈಚೆ ಮಹಾದೇವ, ಅಪ್ಪಾಜಿ ನಾನು ಅದನ್ನೆಲ್ಲ ಹಾಗೆ ಬಿಟ್ಟು ಬಂದಿದ್ದೀನಲ್ಲ, ಅದರಲ್ಲಿ ಕಾವ್ಯ ಫೋಟೋ ಇದೆ, ಯಾರಾದರೂ ನೋಡಿದರೆ ಏನು ಗತಿ ಅಂತ ರೂಮ್ ಒಳಗೆ ನೋಡ್ತಾರೆ. ಮಹಾದೇವ, ನೀನು ಬರೀ ಪರ್ಸಲ್ಲ ರೂಮ್ಗೆ ಬೀಗ ಹಾಕೋದನ್ನೇ ಮರ್ತು ಬಂದಿದ್ಯಾ. ಅಯ್ಯೋ ಎಂಥ ಎಡವಟ್ಟಾಯಿತು, ಪರ್ಸು, ಗಡ್ಡ, ಮೀಸೆ, ವಿಗ್ಗು ಎಲ್ಲ ಇಲ್ಲೇ ಐತೆ, ಅಯ್ಯಬ್ಬ ಎಲ್ಲ ಕರೆಕ್ಟಾಗೈತೆ ಅಂತ ಮುತ್ತನ್ನು ಕೊಡ್ತಾನೆ ಮಹಾದೇವ. ಹೆಂಡತಿ ಫೋಟೋಗೆ ಎಷ್ಟೊಂದು ಮುತ್ತು ಕೊಡ್ತಿದ್ಯಪ್ಪ ಅಂತಾರೆ ಶ್ರೀನಿವಾಸ್. ಹೆಂಡತಿ ಫೋಟೋ ಅಲ್ಲ ಅಪ್ಪಾಜಿ, ಇಲ್ಲಿ ನೋಡಿ ನಮ್ಮ ಅಮ್ಮನ ಫೋಟೋ ಅಂತ ತೋರಿಸಿ. ಸಾಕು ಕೊಡಿ ಅಪ್ಪಾಜಿ, ನಮ್ಮಮ್ಮಂಗೆ ದೃಷ್ಟಿ ಆಯ್ತದೆ ಅಂತಾನೆ ಮಹಾದೇವ ನೀನೇನೂ ಯೋಚನೆ ಮಾಡಬೇಡ, ನಾನು ಕಾವ್ಯಂಗೆ ಎಲ್ಲ ಹೇಳಿ ವಿಷಯ ಹೇಳ್ತೀನಿ ಆಯಿತಾ ಅಂತಾರೆ ಶ್ರೀನಿವಾಸ್. ಬೇಡ ಅಪ್ಪಾಜಿ ಬೇಡ, ನೀವು ಕಾವ್ಯಂಗೆ ಯಾವ ಸತ್ಯನೂ ಹೇಳೋದು ಬೇಡ. ಆ ಸತ್ಯ ತಿಳ್ಕೊಂಡ್ಮ್ಯಾಕೆ ಕಾವ್ಯ ಅವಳಿಗೆ ಸಿಕ್ಕಿರೋ ಬಂಗಾರದಂಥ ಅವಕಾಶನ ಹಾಳು ಮಾಡಿಕೊಡೋದು ಬೇಡ ಅಪ್ಪಾಜಿ. ಅದೆಲ್ಲ ಹಂಗಿರಲಿ ಬಿಟ್ಟಾಕಿ. ನನ್ನ ಹೆಂಡರು ಈಗ ಎಷ್ಟು ದೊಡ್ಡ ಸಾಧನೆ ಮಾಡವಳೆ, ಅವಳಿಗೆ ಗಂಡನಾಗಿ ನಾನು ಏನಾದರೂ ಗಿಫ್ಟ್ ಕೊಡಬೇಕು ಅಲ್ವೇ ಅಂತಾನೆ ಮಹಾದೇವ. ಕೊಡಬೇಕಪ್ಪ, ಯಾವ ಗಂಡ ಕೊಡದೆ ಇದ್ದರೂ ನೀನು ಮಾತ್ರ ಅವಳಿಗೆ ಗಿಫ್ಟ್ ಕೊಡಲೇಬೇಕು ನೋಡು ಅಂತಾರೆ ಶ್ರೀನಿವಾಸ್. ಅಲ್ವಾ ಮತ್ತೆ, ಇವಾಗಲೇ ಹೋಗಿ ತೊಗೊಂಡು ಬರ್ತೀನಿ, ಆದರೆ ನೀವು ನನ್ನ ಜೊತೆ ಬರಬೇಕು. ನನಗೆ ಗಿಫ್ಟ್ ಎಲ್ಲ ಆರ್ಸೋಕೆ ಬರೋಕ್ಕಿಲ್ಲ ಅಪ್ಪಾಜಿ, ಇಲ್ಲ ಅಂತ ಮಾತ್ರ ಹೇಳಬೇಡಿ. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ, ಮಹಾದೇವನಾಗಿ ಅವಳ ಜೊತೆ ಇಲ್ಲದೆ ಇದ್ದರೆ ಏನಂತೆ, ರಾಘವೇಂದ್ರ ತಾತನಾಗಿ ಇರ್ಬೋದು ಅಲ್ವೇ, ಇರ್ತೀನಿ, ಹಾಗೆ ಇರ್ತೀನಿ ಅಂತಾನೆ ಮಹಾದೇವ. ಈಚೆ ಕಾವ್ಯ ಪಿ ಜಿಲಿ ನಿಂತ್ಕೊಂಡು, ಹಾಗಾದರೆ ಇಷ್ಟು ದಿನ ತಾತನ ಥರ ನನ್ನ ಬೆನ್ನ ಹಿಂದೆ ನಿಂತಿದ್ದು ಮಹಾದೇವನ, ನನ್ನನ್ನು ಕತ್ಲೆಯಲ್ಲಿ ಇಟ್ಬಿಟ್ನಾ, ನನ್ನಿಂದ ಮುಚ್ಚಿಟ್ನಾ ಅಂತಾಳೆ. ಈಚೆ ಪ್ರೇಮ ಪಾಯಸ ಮಾಡಿ ಬಾಕ್ಸ್ಗೆ ಹಾಕ್ತಾಳೆ. ನಂತರ ಬೌಲ್ಗೆ ಹಾಕಿ ಪಾಯಸನ ರಾಮ್ಗೆ ಮತ್ತು ಪಂಚಮಿಗೆ ತಿನ್ನಿಸ್ತಾಳೆ. ಪ್ರೇಮ, ಡೈಲಿ ಮಾಡೋದಕ್ಕಿಂತ ಈ ಪಾಯಸ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮೊದಲೇ ದೊಡ್ಡಮ್ಮಂಗೆ ಈ ಪಾಯಸ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಈ ಪಾಯಸ ಕುಡಿದು ಅವ್ರ ಮನಸ್ಸೆಲ್ಲ ಹಗುರ ಆಗಿ ನಿನ್ನ ಮೇಲಿರೋ ಕೋಪ ಎಲ್ಲ ಕರಗುತ್ತೆ ಅಂತಾನೆ ರಾಮ್. ಹಾಗಾದರೆ ತಗೋ ಇನ್ನೊಂದು ತುತ್ತು ಅಂತ ತಿನ್ನಿಸ್ತಾಳೆ ಪ್ರೇಮ. ನಂತರ ಪಾಯಸ ಹಾಕಿದ ಬಾಕ್ಸನ್ನು ಪಂಚಮಿಗೆ ಕೊಟ್ಟು, ಇದನ್ನು ಅತ್ತೆ ಕೊಡು, ಆದರೆ ಒಂದು ವಿಷಯ ನೆನ್ಪಿಟ್ಕೋ, ಈ ಪಾಯಸ ನಾನು ಮಾಡಿರೋದು ಅಂತ ಯಾವುದೇ ಕಾರಣಕ್ಕೂ ಅತ್ತೆಗೆ ಗೊತ್ತಾಗಬಾರ್ದು. ಗೊತ್ತಾದರೆ ಒಂದು ತುತ್ತೂ ತಿನ್ನಲ್ಲ, ಅದಕ್ಕೆ ಹುಷಾರಾಗಿ ನೀನೇ ಎಲ್ಲ ಮ್ಯಾನೇಜ್ ಮಾಡಬೇಕು ಅಂತಾಳೆ ಪ್ರೇಮ. ಈಚೆ ದಾಮಿನಿ ರೂಮಲ್ಲಿ ಯೋಚನೆ ಮಾಡ್ತಿರ್ತಾಳೆ. ಪಂಚಮಿ ರಾಮ್ ಮನೆಯಿಂದ ಹೋಗ್ತಾ ಇರೋದನ್ನು ಸ್ನೇಹ ನೋಡಿ ದಾಮಿನಿಗೆ ಕಾಲ್ ಮಾಡ್ತಾಳೆ. ಹೇಳು ಸ್ನೇಹ, ಏನಾಯಿತು ಅಂತಾಳೆ ದಾಮಿನಿ. ಪಂಚಮಿ ಈಗ ತಾನೇ ಪಾಯಸದ ಬಾಕ್ಸ್ ತೊಗೊಂಡು ಮನೆ ಕಡೆ ಹೊರಟಿದ್ದಾಳೆ ಅಂತಾಳೆ ಸ್ನೇಹ. ಗುಡ್, ಮೀನು ಗಾಳಕ್ಕೆ ಬಿದ್ದಿದೆ, ಓಕೆ ಅಂತ ಕಾಲ್ ಕಟ್ ಮಾಡ್ತಾಳೆ ದಾಮಿನಿ. ಆಗ ಮಹೇಶ್ವರಿ ನಿಧಾನಕ್ಕೆ ದಾಮಿನಿ ರೂಮಿಗೆ ಬಂದು, ದಾಮಿನಿ, ಹೇಗೂ ಕಲ್ಯಾಣಿ ಕತೆ ಮುಗಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಿಟ್ಟಿದ್ಯಾ, ಅದಕ್ಕೂ ಮೊದಲು ಈ ಆಸ್ತಿ ಪತ್ರಗಳ ಮೇಲೆ ಅವಳ ಕೈಯಿಂದ ಸೈನ್ ಮಾಡಿಸ್ಬಿಡು. ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋಯಿತು ಅನ್ನೋ ಹಾಗೆ ನಿನ್ನ ಸೇಡಿನ ಜೊತೆ ನನ್ನ ಆಸ್ತಿ ಕನಸು ಕೂಡ ಈಡೇರುತ್ತೆ ಅಂತ ಫೈಲನ್ನು ಕೊಡ್ತಾಳೆ ಮಹೇಶ್ವರಿ. ಆಗ ಆ ಫೈಲನ್ನು ಬಿಸಾಕಿ, ಆಸ್ತಿ ದುಡ್ಡು ಬಿಟ್ಟು ಇನ್ನೇನು ಗೊತ್ತಾಗಲ್ವಾ, ನಾವು ಮಾಡೋ ಕೆಲಸ 1000 ಇದೆ. ಪಂಚಮಿ ಪಾಯಸ ತಗೊಂಡು ಹೊರಟಿದ್ದಾಳೆ, ಯಾವ ಕ್ಷಣದಲ್ಲಾದರೂ ಇಲ್ಲಿಗೆ ಬರ್ಬೋದು. ಮೊದಲು ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗಲಿ, ಆಮೇಲೆ ನಿನ್ನ ಆಸ್ತಿ ವಿಚಾರ ನೋಡೋಣ ಆಯಿತಾ. ಜ್ಯೂಸ್ ರೆಡಿ ಆಯಿತಾ ಅಂತಾಳೆ ದಾಮಿನಿ. ಹಾಂ ತರ್ತೀನಿ ಅಂತ ಫೈಲನ್ನೇ ನೋಡ್ತಾಳೆ ಮಹೇಶ್ವರಿ. ಕರ್ಮ ಅಂತ ಫೈಲನ್ನು ಮಹೇಶ್ವರಿಗೆ ಬಿಸಾಕ್ತಾಳೆ ದಾಮಿನಿ. ಈಚೆ ಕಾವ್ಯಂಗೆ ಹೂವಿನ ಬೊಕ್ಕೆನ ಇಟ್ಕೊಂಡು ಬಂದು, ಏನಮ್ಮ ಕಾವ್ಯ, ಬಾಗಿಲು ಮುಂದೆನೇ ನಿಂತ್ಕೊಂಡು ಬಿಟ್ಟಿದ್ಯಾ, ಅಯ್ಯೋ ಪಾಪ, ನನಗೋಸ್ಕರ ಕಾದು ಕಾದು ಸುಸ್ತಾಗೋಯ್ತೇನವ, ತಗ ನೀನು ಇಷ್ಟೆಲ್ಲ ಸಾಧನೆ ಮಾಡಿದ್ದಕ್ಕೆ ನನ್ನ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ ಕಣವ, ಇದನ್ನು ತರೋದಕ್ಕೆ ಹೋಗಿದ್ದೆ, ತಡ ಆಯಿತು. ಅಂದಾಗೆ ಆ ನಿನ್ನ ಗಂಡ ದಂಡಪಿಂಡ ಮಹಾದೇವ ಬಂದಿದ್ನ ಇಲ್ಲಿಗೆ. ಅವನು ಈ ನಿನ್ನ ರ್ಯಾಂಕು ಮಾರ್ಕ್ಸು ನಿನ್ನ ಗೌರವ ಎಲ್ಲ ನೋಡಿ ದಂಗಾಗ್ಬಿಟ್ನ, ಏನಂದ ಅವನು ಅಂತಾನೆ ಮಹಾದೇವ. ಸಾಕು, ಇನ್ನಾದರೂ ನಾಟಕ ಮಾಡೋದನ್ನು ನಿಲ್ಲಿಸ್ತೀಯಾ ಅಂತಾಳೆ ಕಾವ್ಯ. ಯಾಕಮ್ಮ ಏನಾಯಿತು, ಯಾಕೋ ಕೋಪದಂಗಿದ್ದಂಗಿದೆಯಾ, ನಾನೇನಮ್ಮ ನಾಟಕ ಮಾಡಿದೆ ಅಂತಾನೆ ಮಹಾದೇವ. ನಾಟಕ ಆಡ್ತಿಲ್ವಾ, ನೀನೇನು ಮಾಡಿಲ್ವಾ, ನಿನ್ನ ನಾಟಕ ನಂಬ್ಕೊಂಡು ಇಷ್ಟು ದಿನ ನಾನು ಮೋಸದ ಹೋದೆ, ಆದರೆ ಇವತ್ತು ನಿನ್ನ ಬಣ್ಣ ಬಯಲು ಮಾಡ್ತೀನಿ ಮಹಾದೇವ ಅಂತ ಅವನ ವಿಗ್ಗು ಗಡ್ಡ ಮೀಸೆನೆಲ್ಲ ತೆಗಿತಾಳೆ ಕಾವ್ಯ. ಇದೇನಿದು ಮಹಾದೇವ, ಇಷ್ಟು ದಿನ ರಾಘವೇಂದ್ರನ ತಾತನ ತರಹ ವೇಷ ಹಾಕ್ಕೊಂಡು ಮೋಸ ಮಾಡ್ತಿದ್ದಿದ್ದು ನೀನೇನಾ, ಯಾಕಿಂತ ಮೋಸ ಮಾಡಿದೆ ನನಗೆ ಅಂತಾಳೆ ಕಾವ್ಯ. ಈಚೆ ಮಹೇಶ್ವರಿ ಜ್ಯೂಸ್ ತೊಗೊಂಡು ಬರ್ತಾ ಇರ್ತಾರೆ. ಎದುರುಗಡೆ ಪಂಚಮಿ ಪಾಯಸ ಇಟ್ಕೊಂಡು ಬರ್ತಾರೆ. ಒಬ್ರಿಗೊಬ್ರಿಗೂ ಡಿಕ್ಕಿ ಆಗುತ್ತೆ. ಏನಮ್ಮ ನೋಡ್ಕೊಂಡು ಬರ್ಬಾರ್ದಾ, ಬಿಡು ಅದನ್ನು ಅಂತ ಪಾಯಸದ ಬಾಕ್ಸನ್ನು ಟಿಪಾಯಿ ಮೇಲಿಟ್ಟು ಸೀರೆ ಮೇಲೆ ಎಲ್ಲ ಚೆಲ್ತಮ್ಮ ಜ್ಯೂಸು, ನೀರು ಹಾಕಿ ತೊಳೆಯೋಣ ಬಾ ಅಂತ ಆಚೆ ಕಡೆ ಕರ್ಕೊಂಡು ಹೋಗ್ತಾರೆ. ಈಚೆ
ಆಗ ದಾಮಿನಿ ಬಂದು ಪಾಯಸದ ಬಾಕ್ಸಿಗೆ ವಿಷನ ಮಿಕ್ಸ್ ಮಾಡ್ತಾಳೆ. ಸಾಕು ಬಿಡಿ ಅಂತ ಪಂಚಮಿ ಹೇಳಿದರು. ಆಯ್ತಾಯ್ತು ಇರು ಅಂತ ಮಹೇಶ್ವರಿ ದಾಮಿನಿನೇ ನೋಡ್ತಾ ಪಂಚಮಿನ ತಡಿತಾಳೆ. ನಂತರ ಪಂಚಮಿ ಬೇಗ ಹೋಗಿ ಸೀರೆ ಬದಲಾಯಿಸ್ಕೊಂಡು ರೆಡಿಯಾಗು, ದೇವಸ್ಥಾನಕ್ಕೆ ಹೋಗಬೇಕು ಅಂತಾರೆ ಮಹೇಶ್ವರಿ. ಯಾಕೆ ಅಂತ ಪಂಚಮಿ ಸನ್ನೆ ಮಾಡ್ತಾಳೆ. ಆಷಾಢದ ಮಹಾಮಂಗಳಾರತಿ ಅಲ್ವೇನೆ, ಅದಕ್ಕೆ ಹೋಗು, ಎಲ್ಲರೂ ಹೋಗ್ತಿದ್ದೀವಿ ಹೋಗು ಅಂತಾರೆ ಮಹೇಶ್ವರಿ. ಅಷ್ಟರಲ್ಲಿ ದಾಮಿನಿ ಅಲ್ಲಿಂದ ಹೋಗ್ತಾಳೆ. ಪಂಚಮಿ ಪಾಯಸನ ಬೌಲ್ಗೆ ಹಾಕ್ಕೊಂಡು ಅಮ್ಮಂಗೆ ತಗೊಂಡು ಹೋಗ್ತಾಳೆ. ಈಚೆ ರೂಮಲ್ಲಿ ಕಲ್ಯಾಣಿ ಕೂತಿರ್ತಾರೆ. ಪಂಚಮಿ ತಂದಿರೋ ಪಾಯಸ ನೋಡಿ, ಏನಿದು ಪಾಯಸನ ಯಾರು ಮಾಡಿದ್ದು ಅಂತಾರೆ ಕಲ್ಯಾಣಿ. ನಾನೇ ಅಂತಾಳೆ ಪಂಚಮಿ. ನೀನೇ ಮಾಡ್ದ ಅಂತಾರೆ ಕಲ್ಯಾಣಿ. ದಾಮಿನಿ ಕಲ್ಯಾಣಿ ರೂಮ್ ಹತ್ರ ನಿಂತ್ಕೊಂಡಿರ್ತಾಳೆ. ಏನು ವಿಶೇಷ ಅಂತಾರೆ ಕಲ್ಯಾಣಿ. ಆಗ ಸನ್ನೆನ ಮಾಡ್ತಾಳೆ ಪಂಚಮಿ. ಪಂಚಮಿ ನನಗೆ ಈಗ ಬೇಡ, ಆಮೇಲೆ ಕುಡಿತೀನಿ ಅಂತಾರೆ ಕಲ್ಯಾಣಿ. ಈಗಲೇ ಕುಡಿಬೇಕು ಅಂತಾಳೆ ಪಂಚಮಿ. ಬೇಜಾರಾಗಬೇಡ, ಕುಡಿತೀನಿ ಅಂತಾರೆ ಕಲ್ಯಾಣಿ. ದಾಮಿನಿ ನಿಧಾನಕ್ಕೆ ಇಣಕಿ ರೂಮ್ ಒಳಗೆ ನೋಡ್ತಿರ್ತಾಳೆ. ನಾನು ಹೋಗ್ತೀನಿ ಅಂತಾಳೆ ಪಂಚಮಿ. ಆಯಿತು ಹೋಗು ಅಂತಾರೆ ಕಲ್ಯಾಣಿ. ಆಗ ದಾಮಿನಿ ಅಡ್ಡ ನಿಂತ್ಕೋತಾಳೆ. ಪಂಚಮಿ ಹೋದ್ಮೇಲೆ ಕಲ್ಯಾಣಿ ರೂಮ್ ಒಳಗೆ ನೋಡ್ತಾಳೆ. ಕಲ್ಯಾಣಿ ಪಾಯಸನ ತಿನ್ನಬೇಕು ಅಂತ ಏನೋ ಡೌಟಾಗಿ ಸುಮ್ಮನಾಗ್ತಾರೆ. ಈಚೆ ಕಾವ್ಯ ನನ್ನ ಕಣ್ಣೆದುರಿಗೆ ಇದ್ದು ನನಗೆ ಮೋಸ ಮಾಡೋದಕ್ಕೆ ಎಷ್ಟೇ ಧೈರ್ಯ ನಿನಗೆ, ನಿನ್ನ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ, ಹೇಳು ಮಹಾದೇವ ಯಾಕೆ ಹೀಗೆ ಮಾಡಿದೆ ಅಂತಾಳೆ ಕಾವ್ಯ. ಒಸಿ ನನ್ನ ಮಾತು ಕೇಳು, ನಿನಗೆ ಬೇಜಾರು ಮಾಡಬೇಕು ಅಂತ ನಾನು ಮಹಾದೇವ ಹೇಳುವಾಗ ಮಾತಾಡಬೇಡ ಮಹಾದೇವ, ನೀನು ನಿನ್ನಿಂದ ಕೆಟ್ಟ ಆಲೋಚನೆಗಳಿಂದ ದೂರ ಇರಬೇಕು ಅಂತ ಇಷ್ಟು ದೂರ ಬಂದಿದ್ದೀನಿ, ಆದರೂ ವೇಷ ಮಾಡಿಸ್ಕೊಂಡು ಇಲ್ಲಿವರೆಗೂ ಬಂದುಬಿಟ್ಟಿಯಲ್ಲ, ಯಾಕೆ ನನ್ನನ್ನು ನನ್ನ ಗುರಿಯಿಂದ ಸೋಲ್ಸೋದಿಕ್ಕ ಸಹಾಯ ಮಾಡೋ ಹಾಗೆ ಒಂದು ಸರಿಯಾದ ಸಮಯ ನೋಡಿಕೊಂಡು ನಾನು ಸೋಲು ಒಪ್ಕೊಳ್ಳೋ ಹಾಗೆ ಮಾಡ್ತಿದ್ದೆ ಅಲ್ವಾ. ನಾನು ಅಂದ್ಕೊಂಡಿರೋ ಗುರಿ ತಲುಪಬಾರ್ದು, ನಾನು ಓದೋದು ಅರ್ಧಕ್ಕೆ ನಿಲ್ಲಬೇಕು, ನಿನ್ನ ಅಹಂಕಾರ ಗೆಲ್ಲಬೇಕು ಅಂತ ತಾನೇ ನೀನು ಈ ಕಳ್ಳಾಟ ಆಡಿದ್ದು ಅಂತಾಳೆ ಕಾವ್ಯ. ಏನು ಮಾತಾಡ್ತಿದ್ಯಾ ಕಾವ್ಯ ನೀನು, ನಾನು ನಿನ್ನ ಗುರಿಗೆ ಅಡ್ಡ ಬಂದಿದ್ದೀನಿ ಅಂತ ನಿನ್ಗನಿಸ್ತಿದ್ದ ಅಂತಾನೆ ಮಹಾದೇವ. ಅದಕ್ಕೆ ಅಲ್ಲದೆ ಇದ್ದರೆ ಇನ್ಯಾವುದಕ್ಕೋಸ್ಕರ ಬಂದೆ ಅಂತಾಳೆ ಕಾವ್ಯ. ಒಂಟಿಯಾಗಿ ಈ ಸಿಟಿಲಿ ಹೆಂಗಿರ್ತೀಯೋ, ಏನೇನು ಕಷ್ಟಪಡ್ತೀಯೋ ಅನ್ನೋ ಚಿಂತೆಯಿಂದ ನಾನು ಅಂತ ಮಹಾದೇವ ಹೇಳುವಾಗ ಸಾಕು ನಿಲ್ಲಿಸು ಮಹಾದೇವ, ನನ್ನ ಕೈಲಿ ಏನೂ ಆಗೋದಿಲ್ಲ ಅನ್ನೋದು ನಿನ್ನ ಮನಸ್ಸಲ್ಲಿತ್ತು ಅಲ್ವಾ, ನೀನಿದ್ರೇನೇ ನಾನು ಓದೋಕ್ಕಾಗೋದು ಅನ್ನೋ ಭ್ರಮೆ ಅಲ್ವಾ ನಿನಗೆ ಅಂತಾಳೆ ಕಾವ್ಯ ನೀನು ಓದಲಿ ಅಂತ ಮಹಾದೇವ ಹೇಳುವಾಗ ಬೇಡ, ನಿನ್ನ ಬಾಯಲ್ಲಿ ಓದು ಅನ್ನೋ ಪದ ಕೇಳೋಕ್ಕೂ ಚೆನ್ನಾಗಿರಲ್ಲ. ಹೆಣ್ಮಕ್ಳ ಬಗ್ಗೆ ನೀನು ಆಡಿದ್ದ ಕೀಳು ಮಾತನ್ನು ನಾನು ಇನ್ನೂ ಮರ್ತಿಲ್ಲ ಮಹಾದೇವ. ಹೆಣ್ಣು ಅಂದರೆ ಕಸ ಮುಸ್ರೆ ಎತ್ತೋಳು, ಅಡುಗೆ ಮಾಡೋಳು, ಮಗು ಹೇರೋ ಮಿಷನ್ನು ಅಂತ ನೀನು ಅವತ್ತು ಮಾತಾಡಿದ್ದು ಇನ್ನೂ ನನ್ನ ಮನಸ್ಸಲ್ಲಿ ಚುಚ್ಚುತ್ತಾ ಇದೆ. ನಾನು ಯಾರ ಸಹಾಯನೂ ಇಲ್ಲದೆ ನನ್ನ ಕಾಲ ಮೇಲೆ ನಾನು ನಿಂತು ಓದಿ ತೋರಿಸ್ತೀನಿ ಅಂತ ಬಂದನಲ್ಲ ಮಹಾದೇವ, ಅದನ್ನು ತಡೆಯೋಕೆ ತಾನೇ ನೀನು ಇಷ್ಟೆಲ್ಲ ಮಾಡಿದ್ದು. ನಿನ್ನ ಸಹಾಯ ಇಲ್ಲದೆ ನಾನು ಒಂದು ಹೆಜ್ಜೆನೂ ಇಡೋಕ್ಕಾಗಲ್ಲ ಅಂತ ನೀನು ಪ್ರೂವ್ ಮಾಡಬೇಕಿತ್ತು, ಅದಕ್ಕೆ ಅಲ್ವಾ ನೀನು ಬಂದಿದ್ದು ಅಂತಾಳೆ ಕಾವ್ಯ. ನೀನು ಪೂರ್ತಿಯಾಗಿ ತಪ್ಪು ತಿಳ್ಕೊತಿದ್ಯಾ ಕಾವ್ಯ ಅಂತಾನೆ ಮಹಾದೇವ. ಇಲ್ಲ, ನಿನ್ನ ಕೆಲಸ ಆಗೋದಿಲ್ಲ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಸಹಾಯ ಮಾಡೋ ನಾಟಕ ಆಡ್ತಿದ್ಯಾ. ಯಾಕೆ ಹೇಳು, ನಾನು ಹಗಲು ರಾತ್ರಿ ಕಷ್ಟಪಟ್ಟು ದೊಡ್ಡ ಮಟ್ಟಕ್ಕೆ ಹೋದಾಗ ನನ್ನಿಂದನೇ ಕಾವ್ಯ ದೊಡ್ಡ ಮಟ್ಟಕ್ಕೆ ಹೋಗಿದ್ದು ಗೆದ್ದಿದ್ದು ಅಂತ ಹೇಳ್ಕೊಂಡು ಈಗೋ ಸ್ಯಾಟಿಸ್ಫೈ ಮಾಡಬೇಕಿತ್ತಲ್ಲ, ಕಾಲರ್ ಎತ್ಕೊಂಡು ಓಡಾಡಬೇಕಿತ್ತಲ್ಲ, ಅದಕ್ಕೆ ಈ ಥರ ಸಹಾಯ ಮಾಡೋ ನಾಟಕ ಮಾಡಿದ್ದು. ಗಂಡನ ಹಂಗಿಲ್ಲದೆ ಹೆಣ್ಣು ಏನು ಮಾಡೋಕ್ಕಾಗಲ್ಲ ಅನ್ನೋ ಹಳೆ ಅಜೆಂಡಾ ಇಟ್ಕೊಂಡು ಬಂದಿದ್ಯಾ ಅಲ್ವಾ ನೀನು ಇಷ್ಟೆಲ್ಲ ಮಾಡಿದ್ದು ನನಗಾಗಲ್ಲ ಮಹಾದೇವ. ಸಮಾಜದ ಮುಂದೆ ನೀನು ದೊಡ್ಡಸ್ಗೆ ತೋರಿಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಆದಮೇಲೂ ನೀನನ್ನು ಆಡ್ಕೊಳ್ಳೋದು ಬಿಡೋದಿಲ್ಲ ಕಣೋ. ಎಷ್ಟೇ ಕಷ್ಟಪಟ್ಟರು ಆ ಗೆಲುವಿನ ಕಿರೀಟ ಮಾತ್ರ ನಿನ್ನ ತಲೆಗೆ ಹೋಗಬೇಕಿತ್ತಲ್ವಾ. ಇಡೀ ಜಗತ್ತಿನ ಕಣ್ಣಿಗೆ ನಾನು ಗೆದ್ದಿದ್ರು ಒಂದು ಕಡೆ ನಾನು ಸೋತಿರಬೇಕು ಅಲ್ವಾ. ಆ ಗೆಲುವಿನ ಕ್ರೆಡಿಟು ನಿನಗೆ ಸಿಗಬೇಕು ಅಂತ ತಾತನ ವೇಷ ಹಾಕ್ಕೊಂಡು ನಾಟಕ ಮಾಡ್ತಿದ್ಯಾ ಅಂತಾಳೆ ಕಾವ್ಯ ನಾನಿನ್ನ ಅಂತ ಮಹಾದೇವ ಹೇಳುವಾಗ ಅಚ್ಚಿ, ನನಗೆ ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಆಗ್ತಾ ಇದೆ ಮಹಾದೇವ ಅಂತಾಳೆ ಕಾವ್ಯ. ಈಚೆ ಕಲ್ಯಾಣಿ ಪಾಯಸನ ನೋಡ್ತಾ ತಿಂದೇ ಬಿಡ್ತಾರೆ. ದಾಮಿನಿ ಅಡ್ಡ ನಿಂತ್ಕೊಂಡು ನೋಡಿ ಅಬ್ಬ ಅಂತಾಳೆ. ಈಚೆ ಪ್ರೇಮ ಟೆನ್ಷನಲ್ಲಿ ಆಚೆ ಈಚೆ ತಿರುಗ್ತಿರ್ತಾಳೆ. ಪ್ರೇಮ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ ಅಂತಾನೆ ರಾಮ್ ಇಷ್ಟೊತ್ತಿಗೆ ಅತ್ತೆ ಪಾಯಸ ತಿಂದಿರ್ತಾರೆ ಅಲ್ವಾ, ಏನೋ ಗೊತ್ತಿಲ್ಲ ಕಣೋ, ಒಳಗೆಲ್ಲ ಆತಂಕ ಆಗ್ತಿದೆ. ಅತ್ತೆಗೆ ಆ ಪಾಯಸ ನಾನೇ ಮಾಡಿದ್ದು ಅಂತ ಗೊತ್ತಾಗಿರಲ್ಲ ಅಲ್ವಾ, ಗೊತ್ತಾದರೆ ಅದನ್ನು ತಿಂತಾರೋ ಇಲ್ವೋ, ಅಸಹ್ಯ ಪಟ್ಕೊಂಡು ಆ ಪಾಯಸನ ಎಸ್ಬಿಟ್ರೆ ಅಂತಾಳೆ ಪ್ರೇಮ. ಆ ಥರ ಎಲ್ಲ ಆಗಿರಲ್ಲ. ದೊಡ್ಡಮ್ಮಂಗೆ ನಿನ್ನ ಮೇಲೆ ಕೋಪ ಇರ್ಬೋದು, ಆದರೆ ಪ್ರೀತಿನೂ ಕಡಿಮೆ ಆಗಿಲ್ಲ. ಪಂಚಮಿ ಇದ್ದಾಳಲ್ಲ, ಅವಳೆಲ್ಲ ಮ್ಯಾನೇಜ್ ಮಾಡ್ತಾಳೆ ಅಂತ ಹೇಳಿದಾಳೆ. ಮತ್ತು ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ, ಖಂಡಿತ ದೊಡ್ಡಮ್ಮ ಪಾಯಸ ಕುಡ್ದಿರ್ತಾರೆ, ಓಕೆನಾ ಅಂತಾನೆ ರಾಮ್. ಪಾಯಸ ಕುಡಿದ್ರೆ ಸಾಕು ದೇವ್ರೆ, ಪ್ಲೀಸ್ ದೇವ್ರೆ, ಅತ್ತೆ ಪಾಯಸ ಕುಡಿಯೋ ಹಾಗೆ ಮಾಡಪ್ಪ ಅಂತಾಳೆ ಪ್ರೇಮ. ಕಲ್ಯಾಣಿ ಪಾಯಸನ ಪೂರ್ತಿಯಾಗಿ ಖಾಲಿ ಮಾಡ್ತಾರೆ. ಈಚೆ ಶ್ರೀನಿವಾಸ್ ಬಂದು ಕಾವ್ಯ ಅಂತ ಕೂಗ್ತಾರೆ. ಏನಾಯಿತು ಅಂಕಲ್ ಅಂತಾಳೆ ಕಾವ್ಯ. ಮಹಾದೇವ ನಿನ್ನ ಕಣ್ಣಿಗೆ ಅಷ್ಟೊಂದು ಕೀಳಾಗಿ ಕಾಣಿಸಿದ್ನ, ಮಹಾದೇವ ಅನ್ನೋ ಗಂಡ ನಿನ್ನ ಬೆನ್ನಿಗೆ ಕಾವಲುಗಾರನಾಗಿ ನಿಲ್ಲದೆ ಹೋಗಿದ್ರೆ ಇವತ್ತು ನೀನು ಈ ಜಾಗದಲ್ಲಿ ಇರ್ತಾನೆ ಇರಲಿಲ್ಲ. ಯೂನಿವರ್ಸಿಟಿಗೆ ಅಪ್ಲಿಕೇಶನ್ ಹಾಕದೇ ಇದ್ರು ಆ ಸೀಟ್ ಹೆಂಗೆ ಸಿಕ್ತು ಅಂತ ಒಂದು ಸಲನಾದರೂ ಯೋಚನೆ ಮಾಡಿದ್ಯೇನಮ್ಮ. ಆ ಸೀಟು ನಿನಗೆ ಸುಮ್ಮನೆ ಸಿಗಲಿಲ್ಲ,
ಅಮ್ಮ ಅದರ ಹಿಂದೆ ಮಹಾದೇವನ ಶ್ರಮ ಇದೆ. ಮಹಾದೇವನಿಗೆ ಆಡಿದ ಮಾತಿಗೆ, ಅವನಿಗೆ ಮಾಡಿದ ಅವಮಾನಕ್ಕೆ ಆ ದೇವರು ನಿನ್ನ ಕ್ಷಮಿಸಲ್ಲ ಅಂತ ಶ್ರೀನಿವಾಸ್ ಹೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.